ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಈ ರಾಜಕೀಯ ನಾಯಕರು ಇರ್ತಾರಲ್ಲ, ಅಥವಾ ಮಂತ್ರಿಗಳಿರ್ಬೋದು, MLA ಗಳಿರ್ಬೋದು, MP ಗಳಿರ್ಬೋದು, ಇವರ ಎಜುಕೇಶನ್ ಬಗ್ಗೆ ನಾವು ಜಾಸ್ತಿ ಕೆದಕ್ಲಿ ಹೋಗ್ಬಾರ್ದು. ಅಥವಾ ಅವ್ರಿಗೆ ಎಷ್ಟು ಬುದ್ಧಿ ಇದೆ ಅಂದ್ರೆ ಬುದ್ಧಿ ಮತ್ತೆ ಎಷ್ಟಿದೆ, ಅವ್ರಿಗಿರುವಂತ ಜನರಲ್ ನಾಲೆಜ್ ಎಷ್ಟು, ಅವ್ರಿಗೆ ಕನಿಷ್ಠ ಜ್ಞಾನ ಇದೆಯಾ ಇಲ್ವಾ, ಇದು ಯಾವುದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಒಂದ್ ವೇಳೆ ನೀವೇನೋ ತಲೆ ಕೆಡಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಹುಚ್ಚಿಡಿತದೆ, ಆ ರೀತಿಯಾದಂತಹ ಪರಿಸ್ಥಿತಿ ಇರ್ತದೆ. ಇದೇ ರೀತಿಯಾದಂತಹ ಘಟನೆ ಇತ್ತೀಚೆಗೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಜಕೀಯ ನಾಯಕರಿಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ, ಅವರ ಬುದ್ಧಿ ಮತ್ತೆ ಏನು ಅಂತೇಳಿ ಗೊತ್ತಾಗ್ಬೇಕು ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅಂದ್ರೆ ರಾಜಕೀಯೇತರ ಕಾರ್ಯಕ್ರಮ ಇರ್ತದಲ್ಲ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ಆವಾಗ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ರಾಜಕೀಯ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಬಹಳಷ್ಟು ಮಾತಾಡ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರ್ತದೆ, ಮತ್ತೆ ಭಾಷಣ ಮಾಡಿ ಮಾಡಿ ಅಭ್ಯಾಸ ಆಗಿ ಹೋಗಿರ್ತದೆ. ಆದ್ರೆ ಬೇರೆ ಫಂಕ್ಷನ್ಗಳಲ್ಲಿ ಏನಾಗ್ತದೆ ಅಂದ್ರೆ ಬೇರೆ ವಿಷಯಗಳನ್ನೇ ಮಾತಾಡ್ಬೇಕಾಗ್ತದೆ, ಆ ದಿನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಮಾತಾಡ್ಬೇಕಾಗ್ತದೆ. ಆಗ ಅವ್ರಿಗೆ ಸಮಸ್ಯೆ ಆಗ್ತದೆ. ಇತ್ತೀಚೆಗೆ ನಾನೊಂದು ವಿಡಿಯೋ ಒಂದನ್ನು ನೋಡ್ತಾ ಇದ್ದೆ, ಅಂದ್ರೆ ನನಗೆ ಯಾರು ಕಳ್ಸಿಕೊಟ್ರು ಆ ವಿಡಿಯೋನ ನೋಡ್ತಾ ಇದ್ದೆ. ಕೊನೆಗೆ ಅದರ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡಿದೆ. ಕೊನೆಗೆ ಗೊತ್ತಾಯ್ತು ಇದು ಹೌದು ಅಂತ ಹೇಳ್ಕೊಂಡು. ಆ ನಂತರ ನಾನು ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುಶಃ ನನ್ಗೆ ಗೊತ್ತಿದ್ದ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ರು ಅನ್ಸುತ್ತೆ. ಆ ಸಂದರ್ಭದಲ್ಲಿ ಅವ್ರು ಮಾತಾಡುವಾಗ ಒಂದು ವರ್ಷಕ್ಕೆ ಎಷ್ಟು ದಿನ ಇರ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಗೊತ್ತಾಯ್ತು. ಹೆಚ್ಚು ಕಡಿಮೆ 1 ನಿಮಿಷ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಂದ್ರೆ, ಒಂದು ವರ್ಷದಲ್ಲಿ 354 ದಿನ, ಇನ್ನೊಂದ್ಸರಿ 364 ದಿನ, ಈ ರೀತಿಯಾಗಿ ಎರಡೆರಡು ಫಿಗರ್ಗಳನ್ನ ಹೇಳ್ತಾ ಇದ್ರು. ಅಲ್ಲಿರುವಂತಹ ಜನರನ್ನೇ ಅವ್ರು ಕೇಳ್ತಾ ಇದ್ರು, ನೀವೇ ಹೇಳಿ, ನನ್ಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಗಣಿತದಲ್ಲಿ ತುಂಬಾ ಡಲ್ ಅಂತೇಳಿ ಹೇಳ್ತಾ ಇದ್ರು. ಗಣಿತಕ್ಕೂ ಮತ್ತು ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ ಅನ್ನೋ ಒಂದು ಲೆಕ್ಕ ಇಟ್ಕೊಳ್ಲಿಕ್ಕೂ ಏನ್ ಸಂಬಂಧ ಇದೆಯೋ ದೇವರಿಗೆ ಗೊತ್ತು. ಅದನ್ನ ಅವ್ರನ್ನೇ ನಾವು ಹೋಗಿ ಕೇಳಬೇಕಾಗ್ತದೆ. ಆದ್ರೂ ಕೂಡ ಇವ್ರು ನಮ್ಗೆ ಮಿನಿಸ್ಟರು. ಕೊನೆಗೂ ಅವರಿಗೆ ಸರಿಯಾದ ಉತ್ತರ ಸಿಕ್ಲಿಲ್ಲ, ಅಥವಾ ಅಲ್ಲಿಯವ್ರು ಯಾರು ಸರಿಯಾಗಿ ಹೇಳಲಿಲ್ಲ ಅನ್ಸ್ತದೆ. ನೋಡೋಣ, ಇವರೇ ಥಿಂಕ್ ಮಾಡಿ ಹೇಳಲಿ ಅಂತ ತಕೊಂಡು ಅವ್ರನ್ನ ಅವರಷ್ಟು ಬಿಟ್ಟರು ಅನ್ಸ್ತದೆ. ಕೊನೆಗೂ ಅವರು ಸರಿಯಾಗಿ ಹೇಳಲಿಲ್ಲ. ಕೊನೆಗೂ 354, 364 ಈ ಎರಡು ನಂಬರ್ಗಳ ಮಧ್ಯೆ ಕನ್ಫ್ಯೂಷನ್ ನಲ್ಲೇ ಇದ್ರು. ಅಟ್ಲೀಸ್ಟ್ 355, 365 ಅಂತ ಹೇಳಿದ್ರಾದ್ರೂ ಓಕೆ, ಇವ್ರಿಗೆ ಏನೋ ಒಂದು ಹತ್ರದಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇವ್ರಿಗೆ ಎರಡನ್ನೂ ಹೇಳಲಿಲ್ಲ. ಅದಕ್ಕೆ ಬದಲಾಗಿ 354, 364 ಅಂತ ಹೇಳ್ತಾ ಇದ್ರು. ಇಲ್ಲಿಗೆ ನಮ್ಗೆ ಅವರ ಬುದ್ಧಿ ಮತ್ತೆ ಏನು ಅನ್ನೋದು ಅರ್ಥ ಆಗ್ತದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈಗ LKG ಮತ್ತು UKG ಇರುವಂತಹ ಮಕ್ಕಳಿಗೂ ಕೂಡ ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ, ಎಷ್ಟು ತಿಂಗಳಿದೆ, ಎಷ್ಟು ವಾರಗಳು ಬರ್ತದೆ, ಇದೆಲ್ಲವೂ ಸಾಮಾನ್ಯವಾಗಿ ಗೊತ್ತಿರ್ತದೆ. ಆದ್ರೆ ನಮ್ಮ ಮಹಾನ್ ಮಂತ್ರಿ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇದು ಕೂಡ ಗೊತ್ತಿಲ್ಲ. ಒಂದು ವರ್ಷಕ್ಕೆ ಎಷ್ಟು ದಿನ ಇದೆ ಅಂತೇಳಿ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಎಲ್ಲಿಯಾದ್ರೂ ಅವರು ಅಧಿಕ ವರ್ಷ ಈ ರೀತಿ ಏನಾದ್ರು ಹೇಳಿದ್ರೆ ಮತ್ತು ಅವ್ರು ಕನ್ಫ್ಯೂಸ್ ಆಗ್ತಾ ಇದ್ರು ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಅದನ್ನ ಯಾರು ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರು ಬಚಾವ್ ಆಗ್ಬಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಬಹಳಷ್ಟು ಮಂತ್ರಿಗಳಿದ್ದಾರೆ. ಇತ್ತೀಚೆಗೆ ನೀವು ನೋಡಿದ್ದೀರಾ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಅನ್ಸ್ತಾರೆ ಶಿವರಾಜ್ ತಂಗಡಗಿ. ಅವರು ಕೂಡ ಅಷ್ಟೇ ಶುಭಾಶಯ ಅಂತೇಳಿ ಬರೀಲಿಕ್ಕೆ ಹೋಗಿ ಏನೇನೋ ಬರ್ದಿದ್ದನ್ನು ನೀವು ನೋಡಿದ್ದೀರಾ. ನಂತರ ಇನ್ನೊಬ್ರು ನಮ್ಮ ಶಿಕ್ಷಣ ಮಂತ್ರಿ ಆದಂತಹ ಮಧು ಬಂಗಾರಪ್ಪನವರು, ಇವರು ಒಂದು ಭಾಷಣವನ್ನ ಓದ್ಲಿಕ್ಕೆ ಒದ್ದಾಡಿರುವ ರೀತಿಯನ್ನು ಕೂಡ ನೀವು ನೋಡಿದ್ದೀರಾ. ಅವ್ರು ಹೇಳಿದ್ರೆ ನಾನು ಕನ್ನಡ ಮೀಡಿಯಂ ಅಲ್ಲ, ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತವನು ಅಂತೇಳಿ ಹೇಳಿದ್ದಾರೆ. ಚುನಾವಣೆ ನಿಂತು ಗೆಲ್ಲಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ. ಆದ್ರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತಿದ್ದಾರೆ ನಾನು ಅಂತೇಳಿ ಹೇಳಿ ಕನ್ನಡ ಕಲೀಲಿಕ್ಕೆ ಇವ್ರು ಯಾಕೆ ಕಷ್ಟಪಡಬಾರ್ದಿತ್ತು? ಸ್ವಲ್ಪ ಕಷ್ಟಪಟ್ಟಿದ್ರೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ತುಂಬಾ ಚೆನ್ನಾಗಿ ಕಲಿಬಹುದಿತ್ತು. ಆದ್ರೆ ಅದಕ್ಕೆ ಇವ್ರ ಹತ್ರ ಸಮಯ ಇಲ್ಲ. ಬೇರೆ ಎಲ್ಲದಕ್ಕೂ ಸಮಯ ಇರ್ತದೆ. ಯಾಕಂದ್ರೆ ನಾವು ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಈ ರೀತಿ ಆದಾಗ ಎಲ್ಲಿಯೋ ಕೂತ್ಕೊಂಡು ಒಂದು ಭಾಷಣ ಓದುವಾಗ ಈ ರೀತಿಯಾದಂತ ಸಮಸ್ಯೆ ಉಂಟಾಗ್ತದೆ. ಅದಲ್ಲದೆ ಇನ್ನೊಂದು ಬಹುದೊಡ್ಡದಾದಂತಹ ಅನಾಹುತ ಏನಾಗಬಹುದು ಅಂದ್ರೆ, ನಾನು ಮಾತಾಡ್ತಾ ಇರೋದೀಗ ಮಧು ಬಂಗಾರಪ್ಪನವರಿಗೆ ಸಾಮಾನ್ಯವಾಗಿ ಎಲ್ಲಾ ರೀತಿಯಾದಂತಹ ಆದೇಶಗಳು ಕನ್ನಡದಲ್ಲೇ ಇರ್ತದೆ ಕರ್ನಾಟಕದಲ್ಲಿ. ಈ ಆದೇಶಗಳನ್ನ ಇವರು ಸಂಪೂರ್ಣವಾಗಿ ಓದಿ ಸೈನ್ ಮಾಡಬೇಕಾಗ್ತದೆ. ಅಥವಾ ಇವರ ಅಂಡರ್ ಬರುವಂತಹ ಅಧಿಕಾರಿಗಳು ಇವರು ಕೂಡ ಕೆಲವೊಂದು ಟಿಪ್ಪಣಿಗಳನ್ನೆಲ್ಲ ಮಾಡ್ತಾರಲ್ಲ, ಅದನ್ನು ಕೂಡ ಇವರು ಸಂಪೂರ್ಣವಾಗಿ ಓದಿ ಸೈನ್ ಮಾಡಬೇಕಾಗ್ತದೆ. ಆದ್ರೆ ಕನ್ನಡವೇ ಓದ್ಲಿಕ್ಕೆ ಬರದೇ ಇರುವಂತಹ ಶಿಕ್ಷಣ ಸಚಿವ ಮುಂದಿನ ದಿನಗಳಲ್ಲಿ ಯಾವುದು ಗೊತ್ತಿಲ್ಲದೆ ಯಾವುದು ಕಡತಕ್ಕೆ ಸೈನ್ ಹಾಕಿದ್ರೆ ಖಂಡಿತವಾಗಿ ಏನಾದ್ರೂ ಒಂದು ಅನಾಹುತ ಆದ್ರೂ ಆಗ್ಬಹುದು. ಅದೇನೇ ಇರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ್ದಾದ್ರು ಮಕ್ಕಳ ಜೊತೆ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ವರ್ಷಕ್ಕೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವಾರ, ಜನವರಿಲಿ ಎಷ್ಟು ದಿನ ಇರ್ತದೆ, ಫೆಬ್ರವರಿಲಿ ಎಷ್ಟು ಇರ್ತದೆ, ಮಾರ್ಚಲ್ಲಿ ಎಷ್ಟು ದಿನ ಇರ್ತದೆ, ಅಧಿಕ ವರ್ಷ ಅಂದ್ರೆ ಏನು, ಎಷ್ಟು ವರ್ಷಕ್ಕೆ ಒಮ್ಮೆ 366 ದಿನ ಬರ್ತದೆ, ಅದಕ್ಕೆ ಕಾರಣ ಕೂಡ ಏನು, ಇದೆರಡನ್ನ ಅವ್ರು ತಿಳ್ಕೊಳ್ಳೋದು ಬಹಳಷ್ಟು ಉತ್ತಮ ಅನಿಸ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.